ಅರ್ಧ ಮಾತ್ರ ಹಾಕಿದ್ದಾವೆ ಫ್ಯಾಕ್ಟ್ರಿಗಳು, ಅರ್ಧ ಕೂಡ ಹಾಕಿಲ್ಲ. ಈಗ ಸರಿಸುಮಾರು 3 ಸಿಗಳು ಕೊಡುವಂಥದ್ದು ಬಾಕಿ ಇಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ನಾವು ಶುಗರ್ ಕೇನ್ ಕಮಿಷನರ್ಗೂ ಮನವಿಯನ್ನು ಕೊಟ್ಟಿವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಯಾರು ಕೂಡ ಕೇರೆ ಮಾಡ್ತಾ ಇಲ್ಲ. ಯಾಕೆ ಹಿಂಗೆ ಆಗತ್ತಪ್ಪ ಅಂದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾಚಿಕೆ ಬರ್ಬೇಕು. ಯಾಕಂದ್ರೆ 12 ತಿಂಗಳು ಕಷ್ಟಪಟ್ಟು ಬೆಳೆದಂಥ ರೈತ ಸಾಯುವಂಥ ಸ್ಥಿತಿಯಲ್ಲಿದ್ದಾಗ ಕೂಡ ಇವರು ಯಾವುದನ್ನು ನೋಡ್ತೆ ನಾಚಿಕಿಲ್ಲದಂಥ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ಯಾಕಂದರೆ ಇಷ್ಟು ಸಮಸ್ಯೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ಆಳುಗಳಿಗೆ ಕೊಡಬೇಕು, ಗೊಬ್ಬರ, ಬೀಜ, ಲಾಗವಾಡ, ಮಕ್ಕಳ ಮದುವೆ, ಶಾಲೆ ಮಕ್ಕಳ ಫೀಸ್, ಇವ್ರ ಗತೆ ನಮಗೆ ಯಾವುದು ಬರಲ್ಲ. ನಾವು ಕೊಟ್ಟಂಥ ಹಣದಲ್ಲಿ ಇವರು ಆಡಳಿತವನ್ನು ಮಾಡೋದು, ರಾಜಕಾರಣಿಗಳು ಪಗಾರ ತಗೊಳ್ಳೋದು. ಇವತ್ತು ರೈತರ 12 ತಿಂಗಳು ಬೆಳೆದಂಥ, ತಾನು ಕಷ್ಟಪಟ್ಟು ಬೆಳೆದಂಥ ಇವತ್ತು ಕಬ್ಬನ್ನು ಫ್ಯಾಕ್ಟ್ರಿಗೆ ಹಚ್ಚಿ 4 ತಿಂಗಳಾದರೂ ಕೂಡ ಬಿಲ್ ಹಾಕೋದಿಲ್ಲ ಅಂದ್ರೆ ನಾಚಿಕೆ ಬರಬೇಕು ಇವ್ರಿಗೆಲ್ಲ. ಅದಕ್ಕಾಗಿ ನಾವು ಒತ್ತಾಯ ಏನಪ್ಪ ಅಂತಂದರೆ, ಇದೇ ರೀತಿ ತಾವು ಮುಂದುವರಿಸಿದ್ರೆ ಆದರೆ ಉಗ್ರವಾದ ಹೋರಾಟವನ್ನು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಆಫೀಸು ಮತ್ತು ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸ್ ಮುಂದೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡೋಕೆ ಬಯಸ್ತೇವೆ. ಮಹಾಂತೇಶ್ ಕಾಮತ್ ಅಂತೇಳಿ ಭಾರತೀಯ ಕೃಷಿಕ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು.